ವಿಜಯ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಕಡ್ಡಾಯವಾಗಿ ನಾಮಫಲಕಗಳಲ್ಲಿ ಕನಿಷ್ಠ 60% ಕನ್ನಡ ಭಾಷೆ ಇರುವಂತೆ ಹಾಗೂ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವ ಕ್ರಮ ವಹಿಸುವಂತೆ ಕನ್ನಡ ಸೇನಾ ಜಿಲ್ಲಾಧ್ಯಕ್ಷರಾದ ವಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ಶಾಲೆ, ಕಾಲೇಜು, ಖಾಸಗಿ ಕಂಪನಿಗಳು, ಹೋಟೆಲ್ಗಳು ಸೇರಿದಂತೆ ಉದ್ಯಮಿಗಳಿಗೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ ನಾಮಫಲಕಗಳಲ್ಲಿ ಕನಿಷ್ಠ 60% ಕನ್ನಡ ಭಾಷೆ ಇರುವಂತೆ ಸರ್ಕಾರವು ತಿಳಿಸಿರುವುದು ಸರಿಯಷ್ಟೇ. ಅದರಂತೆ ತಾವುಗಳು ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರವಾನಗಿ ಪಡೆದಿರುವ ಹಾಗೂ ಇನ್ನೂ ಪಡೆಯದೇ ಇರುವ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಗೂ ಹೋಟೆಲ್ಗಳು, ಕಂಪನಿಗಳು ಮುಂತಾದವುಗಳು ಅಳವಡಿಸಿರುವ ಹಾಗೂ ಅಳವಡಿಸಲಿರುವ ನಾಮಫಲಕಗಳು ಕಡ್ಡಾಯವಾಗಿ 60% ಕನ್ನಡ ಭಾಷೆಯಲ್ಲಿ ಬಳಕೆ ಮಾಡುವಂತೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ, ಇಲ್ಲವಾದಲ್ಲಿ ನಾಮಫಲಕಗಳಲ್ಲಿ ಕನ್ನಡವನ್ನು ಅಗ್ರಸ್ಥಾನದಲ್ಲಿ ಬಳಸದಿದ್ದರೆ ಪರವಾನಗಿ ರದ್ದುಪಡಿಸಲು ಕ್ರಮ ಜರುಗಿಸಬೇಕಾಗಿ ಹಾಗೂ ಕನ್ನಡಿಗರಿಗೆ ಸ್ಥಳೀಯವಾಗಿ ಹೆಚ್ಚಿನ ಉದ್ಯೋಗ ಅವಕಾಶ ನೀಡಬೇಕೆಂದು ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಸೇನಾ ಜಿಲ್ಲಾ ಉಪಾಧ್ಯಕ್ಷ ಸಂದೀಪ್ ಕುಮಾರ್, ವಿದ್ಯಾರ್ಥಿ ಘಟಕ ಜಿಲ್ಲಾಧ್ಯಕ್ಷ ಚಂದ್ರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಕ್ಕನಹಳ್ಳಿ ಮಂಜು, ಕನ್ನಡ ಸೇನೆಯ ರುಕ್ಮಿಣಿಯಮ್ಮ, ಮಂಜುಳಮ್ಮ, ಅಂಬರೀಶ್ ಮುಂತಾದವರು ಉಪಸ್ಥಿತರಿದ್ದರು. ವಿಜಯ ನ್ಯೂಸ್.